ಒಳ್ಳೆ ಕನ್ನಡ ಫಿಲಂಗಳಿಗೆ ಇವಾಗ್ಲೂ ಕಾಸು ಹಾಕೋರಿದ್ದಾರೆ ಅನ್ನೋದೇ ಖುಷಿ ವಿಚಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋಹಿತ್ ಗೌಡ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಪಾಪ್ ಕಲ್ಚರ್. ರಿವ್ಯೂ ಶುರು ಮಾಡಕ್ ಮುಂಚೆನೆ ಸ್ಪಾಯ್ಲರ್ ವಾರ್ನಿಂಗ್ ಕೊಟ್ಬಿಡ್ತೀನಿ. ಈ ರಿವ್ಯೂ ಅಲ್ಲಿ ತುಂಬಾ ಕತೆ ಬಗ್ಗೆ ಸ್ಪಾಯ್ಲರ್ಸ್ ಇರುತ್ತೆ. ಆದಷ್ಟು ಅವಾಯ್ಡ್ ಮಾಡಿದ್ದೀನಿ, ಬಟ್ ಲಾಸ್ಟ್ ಅಲ್ಲಿ ಚೂರ್ ಸ್ಪಾಯ್ಲರ್ಸ್ ಇದೆ. ಸೂ ಫ್ರಮ್ ಸೋ ಪೂರ್ತಿಯಾಗಿ ಹೇಳಬೇಕು ಅಂದ್ರೆ, ಸುಲೋಚನಾ ಫ್ರಮ್ ಸೋಮೇಶ್ವರ, ಒಂದು ಚಿಕ್ಕ ಊರು. ಅಲ್ಲಿನ ಒಂದಷ್ಟು ಮುಗ್ಧ ಜನರು, ಊರಲ್ಲಿ ಎಲ್ಲಾರು ಪ್ರೀತಿಸೋ ಒಬ್ಬ ನಾಯಕ. ಇವ್ರುಗಳ ಮಧ್ಯದಲ್ಲಿ ಒಬ್ಬ ಯುವಕ ಗೊತ್ತೋ ಗೊತ್ತಿಲ್ದೇನೋ ಆಸೆಗೆ ಒಂದು ತಪ್ಪು ಮಾಡ್ತಾನೆ. ಆ ತಪ್ಪಿಂದ ತಪ್ಪಿಸ್ಕೊಳ್ಳೋಕೆ ದೇವ್ದ ನಾಟಕ ಆಡ್ತಾನೆ. ಆ ನಾಟಕದಿಂದ ಇಡೀ ಊರೇ ಅವನ ಹಿಂದೆ ಬೀಳುತ್ತೆ. ಮೂಢನಂಬಿಕೆ ಮುಗ್ಧ ಜನರು, ಟಿವಿ ಚಾನೆಲ್ ಗುರೂಜಿ, ಫುಲ್ ಕೆಯಾಸ್. ಈ ಕೆಯಾಸ್ಗೆ ದಾರ ಹಾಕೋ ತರ ಒಂದು ಹೆಣ್ಣಿನ ಕ್ಯಾರೆಕ್ಟರ್. ಇದೆಲ್ಲಾದ್ರ ಮಧ್ಯದಲ್ಲಿ ಒಂದು ಒಳ್ಳೆ ಮೆಸೇಜ್. ಇದು ಸೂ ಅಂಡ್ ಸೋ ಸಿನಿಮಾದ ಕತೆ. JP ತುಂಬಿನಾಡವರು ತುಂಬಾ ಬ್ರಿಲಿಯಂಟ್ ಆಗಿ ಈ ಕತೆನ ಬರೆದು ಅಷ್ಟೇ ಬ್ರಿಲಿಯಂಟ್ ಆಗಿ ಡೈರೆಕ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಅಂತೂ ಎಲ್ಲೂ ಬೋರ್ ಹೊಡ್ಸಲ್ಲ. ಇದು ಒಂದು ರೆಗ್ಯುಲರ್ ಹಾರರ್ ಕಾಮಿಡಿ ಮೂವಿ ಅಲ್ಲ, ತುಂಬಾ ಯೂನಿಕ್ ಆಗಿ ತೆಗೆದಿದ್ದಾರೆ. ಸ್ಟಾರ್ಟಿಂಗ್ 15-20 ಮಿನಿಟ್ಸ್ ಅಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗಳನ್ನ, ಊರ್ನ ಒಂದು ಚೂರು ಲ್ಯಾಗ್ ಮಾಡದೇ ಇರೋ ಹಾಗೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನಾವು ಈ ಊರಲ್ಲೇ ಇದೀವೇನೋ ಅಂತ ಅನ್ಸೋ ಹಾಗೆ ಮಾಡುತ್ತೆ. ಫಿಲಮ್ ಅಲ್ಲಿ ಕಾಮಿಡಿ ಎಲ್ಲೂ ಫೋರ್ಸ್ಡ್ ಅಂತ ಅನ್ಸಲ್ಲ. ಸಿಚುವೇಶನಲ್ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಎಲ್ಲೆಲ್ಲಿ ನಗು ಬರಬೇಕು ಅಂತ ಮೇಕರ್ಸ್ಗಳು ಇಂಟೆಂಡ್ ಮಾಡಿದ್ರೋ ಅದೆಲ್ಲಾ ಕಡೆ ಪಂಚ್ಗಳು, ರಿಯಾಕ್ಷನ್ಗಳು ವರ್ಕ್ ಆಗಿದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ನಾನು ಯಾವ ಫಿಲಮಲ್ಲೂ ಇಷ್ಟೊಂದು ನಕ್ಕಿಲ್ಲ, ಅಷ್ಟು ನಕ್ಕಿದ್ದೀನಿ. ಫುಲ್ ಹಾರ್ಡ್ ಕೋರ್ ಹಾರರ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬೇಡಿ. ಈ ಫಿಲಮ್ಮು ನಿಮ್ನ ಒಂದು ಫನ್ ರೈಡ್ ಅಲ್ಲಿ ಕರ್ಕೊಂಡು ಹೋಗುತ್ತೆ. JP ತುಂಬಿನಾಡ್ ಅವ್ರ ಕ್ಯಾರೆಕ್ಟ್ರು, ಶಾನಿಲ್ ಗುರು ಅವ್ರ ಕ್ಯಾರೆಕ್ಟ್ರು, ಪ್ರಕಾಶ್ ತುಂಬಿನಾಡ್ ಅವ್ರ ಕ್ಯಾರೆಕ್ಟ್ರು, ಎಲ್ಲಾ ಕ್ಯಾರೆಕ್ಟರ್ಗಳು ತುಂಬಾ ಮಜಾ ಕೊಡುತ್ತೆ. ಭಾವ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟ್ರು ಅಲ್ಲಲ್ಲಿ ಬಂದು ಸ್ಕ್ರೀನ್ ಪ್ಲೇಗೆ ಒಂದು ಸ್ಪಾರ್ಕ್ ಕೊಟ್ಬಿಟ್ಟು ಹೋಗುತ್ತೆ. ಜೊತೆಗೆ ಸಂಧ್ಯಾ ಅರೆಕೆರೆ ಅವರು ಭಾನು ಅನ್ನೋ ಕ್ಯಾರೆಕ್ಟರ್ನ ತುಂಬಾ ಸಿನ್ಸಿಯರ್ ಆಗಿ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಇನ್ನ BGM ಸಿನಿಮಾಟೋಗ್ರಫಿ ಬಗ್ಗೆ ಕಂಪ್ಲೇನೇ ಮಾಡಂಗಿಲ್ಲ. ಹಳ್ಳಿ ಸಗಡನ್ನ ತುಂಬಾ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. BGM ಕೂಡ ಕತೆನ ಎಲ್ಲೆಲ್ಲಿ ಎಲಿವೇಟ್ ಮಾಡಬೇಕು ಅಲ್ಲಲ್ಲಿ ತುಂಬಾ ಚೆನ್ನಾಗಿ ಎಲಿವೇಟ್ ಮಾಡಿದೆ. ಇನ್ನ ಸಾಂಗ್ಸ್ಗಳು ಅಷ್ಟೊಂದು ಮೆಮೊರೇಬಲ್ ಆಗಿಲ್ಲ ಅಂದ್ರೂ ಕತೆ ಮುಂದೆ ಹೋಗೋಕೆ ಹೆಲ್ಪ್ ಮಾಡಿದೆ. ಫಿಲಮ್ ಅಲ್ಲಿ ಗಂಭೀರವಾದ ಟಾಪಿಕ್ಗಳು, ಮೆಸೇಜು ಇದ್ರೂ ಕೂಡ ಅದೆಲ್ಲೂ ಫೋರ್ಸ್ಡ್ ಅಂತನೋ ಇಲ್ಲ ಎಕ್ಸ್ಟ್ರಾ ಅಂತನೋ ಅನ್ಸಲ್ಲ. ಇನ್ನ ಸ್ಪಾಯ್ಲರ್ ಕಡೆ ಬಂದ್ರೆ, ರಾಜ್ ಬಿ ಶೆಟ್ಟಿ ಅವರಂತೂ ಗುರೂಜಿ ಕ್ಯಾರೆಕ್ಟರ್ನ ತುಂಬಾ ಸಖತ್ತಾಗಿ ಪ್ಲೇ ಮಾಡಿದ್ದಾರೆ. ಒಬ್ಬ ಪಾಪ್ಯುಲರ್ ಆಕ್ಟರ್ ಆಗಿದ್ರು ಕೂಡ ಅವರು ಯಾರನ್ನೂ ಓವರ್ ಶ್ಯಾಡೋ ಮಾಡದೆ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಇದು ಒಂದು ಒಳ್ಳೆ ಕನ್ನಡ ಸಿನಿಮಾ. ತುಂಬಾ ದಿನಗಳಾದ್ಮೇಲೆ ಇಷ್ಟು ವೆಲ್ ಕ್ರಾಫ್ಟೆಡ್ ಯೆಟ್ ಸಿಂಪಲ್ ಅಂಡ್ ಎಂಗೇಜಿಂಗ್ ಸ್ಟೋರಿನ ನಾನು ಸ್ಕ್ರೀನ್ ಮೇಲೆ ನೋಡಿದ್ದು. ಈ ಫಿಲಮ್ನ ನೀವು OTT ಕೂಡ ಇಷ್ಟೇ ಎಂಜಾಯ್ ಮಾಡ್ತೀರಾ. ಆದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನ ಎಲ್ಲರ ಜೊತೆ ಕುತ್ಕೊಂಡು ನಗದನ್ನ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಸೊ ಇದಾಗಿತ್ತು ಸೂ ಫ್ರಮ್ ಸೋ ಮೂವಿ ರಿವ್ಯೂ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೂವಿ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ತರದ ವಿಡಿಯೋಗಳಿಗೋಸ್ಕರ ಕನ್ನಡ ಪಾಪ್ ಕಲ್ಚರ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.